ಗೋಕಾಕ್ ಸಬ್ ಜೈಲ್ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ವಿಚಾರಣಾಧೀನ ಖೈದಿ ಜೈಲಿಂದ ಫರಾರಾಗಿ ಯರಗಟ್ಟಿಯಲ್ಲಿ ಸಿಕ್ಕು ಅಲ್ಲಿನ ಸ್ಥಳೀಯರ ಸಹಾಯದಿಂದ ಮತ್ತೆ ಜೈಲಿಗೆ ಸೇರಿದ ಘಟನೆ ಗೋಕಾಕದಲ್ಲಿ ದಿನಾಂಕ 22ರಂದು ನಡೆದಿದೆ. ಹೌದು, ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದ ಆರೋಪಿತಲಾದ ರಾಘವೇಂದ್ರ ಉರ್ಫ್ ರಘು ಶಿವಗೌಡ ಕರಣ್ಣವರ್ ಇವರನ್ನು ಚಿಕ್ಕೋಡಿ ನ್ಯಾಯಾಲಯ ಆದೇಶದ ಮೇರೆಗೆ ದಿನಾಂಕ 29/3/2026ರಂದು ಗೋಕಾಕ ಉಪಕಾರಾಗೃಹಕ್ಕೆ ತಂದು ಹಾಕಿದ್ದರು. ಆದರೆ ಸದರಿ ಆರೋಪಿತನು ದಿನಾಂಕ 22/3/2026ರಂದು ಗೋಕಾಕ ಉಪಕಾರಾಗೃಹದಲ್ಲಿ ಮಹಿಳಾ ಬ್ಯಾರೆಕ್ಸ್ ಮುಂಭಾಗದ ಚಿಕ್ಕ ಕಾಂಪೌಂಡ್ ಗೋಡೆಯ ಪಕ್ಕದಲ್ಲಿದ್ದ ಎಕ್ಕೆಯ ಮರವನ್ನೇರಿ, ನಂತರ ಕಾಂಪೌಂಡ್ ಗೋಡೆಯನ್ನು ಏರಿ ಅಲ್ಲಿಂದ ಇಳಿದು ಜೈಲಿನ ಹಿಂಭಾಗದ ಕಾಂಪೌಂಡ್ ಗೋಡೆಯ ಹತ್ತಿರ ಕಡಿದಿಟ್ಟಿದ್ದ ಉದ್ದನೆಯ ಮರದ ಕಟ್ಟಿಗೆಯ ಸಹಾಯದಿಂದ ಗೋಡೆ ಏರಿ ಮೇಲಿಂದ ಎಲ್ಇಟಿ ಕಾಲೇಜು ರಸ್ತೆಗೆ ಧುಮುಕಿ ಫರಾರಾಗಿ ಯರಗಟ್ಟಿಗೆ ಹೋಗಿದ್ದ. ಅಲ್ಲಿನ ಸ್ಥಳೀಯರ ಮಾಹಿತಿ ಮತ್ತು ಯರಗಟ್ಟಿ ಪೊಲೀಸರ ಸಹಾಯದಿಂದ ಫರಾರಾಗಿದ್ದ ವಿಚಾರಣಾಧೀನ ಖೈದಿ ರಾಘವೇಂದ್ರ ಉರ್ಫ್ ರಘು ಶಿವಗೌಡ ಕರಣ್ಣವರ್ ಮತ್ತೆ ಜೈಲು ಸೇರಿದ್ದಾನೆ. ಗೋಕಾಕ್ ನಗರ ಪೊಲೀಸರು ಪ್ರಕರಣ ದಾಖಲಾಸಿದ್ದಾರೆ.